ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಗೆಳೆಯರೆ, ಇಡೀ ಜಗತ್ತೇ ನಿಮ್ಮ ಕೈ ಕೆಳಗೆ ಬರಲಿದೆ. ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. ಹೌದು ಗೆಳೆಯರೆ, ನೀವು ಬಹಳ ದಿನಗಳಿಂದ ಯಾವುದಕ್ಕಾಗಿ ಹಂಬಲಿಸ್ತಾ ಇದ್ದೀರೋ ಆ ವಸ್ತು ನಾಳೆಯಿಂದ ನಿಮ್ಮದಾಗುತ್ತೆ. ಅದು ಹಣ ಆಗಿರ್ಬೋದು, ಬಂಗಲೆ, ಕಾರು, ಚಿನ್ನ, ಸರ್ಕಾರಿ ಕೆಲಸ, ನೌಕರಿ, ಪ್ರೀತಿ, ನೀವು ಮನಸಾರೆ ಬಯಸಿದ ಯಾವುದೇ ವಸ್ತುವೇ ಆಗಿರಲಿ, ಆ ನೌಕರಿ, ಆ ಒಂದು ವಸ್ತು ನಾಳೆಯಿಂದ ನಿಮ್ಮನ್ನು ತನ್ನೆಡೆಗೆ ಸೆಳೆಯುತ್ತೆ. ಹೌದು ಗೆಳೆಯರೆ, ನೀವು ನಿಮ್ಮ ಮಾತನ್ನು ನಂಬದೇ ಇರ್ಬೋದು, ಆದರೆ ಗೆಳೆಯರೆ, ಇಂದಿನ ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ ನಿಮಗೆ ಈಗ ಸಾಮಾನ್ಯ ಅಂತ ಅನ್ನಿಸ್ಬೋದು, ಆದರೆ ನಾಳೆಯಿಂದ ಅದರ ಪರಿಣಾಮ ಕೋಟಿ ರೂಪಾಯಿಗಿಂತಲೂ ಕೂಡ ಬೆಲೆ ಬಾಳುತ್ತೆ ಅಂತ ಸಾಬೀತಾಗುತ್ತೆ. ನಾಳೆಯಿಂದ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ಯಾಕೆಂದರೆ ಈ ವಸ್ತುವನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದೆ ಆದರೆ ನೀವು ಕೆಲವು ಮುಖ್ಯವಾದ ನಿಯಮಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅಪರೂಪದ ಗ್ರಹಗಳ ಸಂಚಾರದ ಪ್ರಕಾರ ಈ ವಸ್ತುವನ್ನು ಇಟ್ಕೊಳ್ಳೋದಕ್ಕೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನೀನು ಒಂದು ಮಾತನ್ನು ಮಿಸ್ ಮಾಡ್ಕೊಂಡಿದ್ದಾದರೆ ಜೀವನ ಪೂರ್ತಿ ವಿಷಾದ ಪಡಬೇಕಾಗುತ್ತೆ. ಯಾಕೆಂದರೆ ಇಂತಹ ಅವಕಾಶ ಮತ್ತು ಇಂತಹ ಗ್ರಹ ಸಂಚಾರ ಮತ್ತೆ ಮತ್ತೆ ಬರೋದಿಲ್ಲ. ಬರೋಬ್ಬರಿ 70 ವರ್ಷಗಳ ನಂತರ ನಿಮ್ಮ ಕನ್ಯಾ ರಾಶಿಯಲ್ಲಿ ಇಂತಹ ಮಹಾ ಸಂಯೋಗ ರೂಪುಗೊಳ್ತಾ ಇದೆ. ಅದು ನಾಳೆಯಿಂದ ನಿಮ್ಮ ಬದುಕನ್ನು ಸ್ವರ್ಗವಾಗಿಸುತ್ತೆ. ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೊತೆ ಕೊಂಡೊಯ್ಯುವಾಗ ಕಳೆದ 5 ವರ್ಷದಲ್ಲಿ ನೀವು ಏನನ್ನು ಸಾಧಿಸೋದಕ್ಕೆ ಆಗೋದಿಲ್ಲವೋ ಅದೆಲ್ಲ ಕೂಡ ನಾಳೆಯಿಂದ 72 ಗಂಟೆಯೊಳಗೆ ನೀವು ಸಾಧಿಸ್ತೀರಿ. ಯಾಕೆಂದರೆ 2 ಪ್ರಬಲ ಗ್ರಹಗಳು ಈಗ ನಿಮ್ಮ ಪರವಾಗಿ ಇವೆ. ಹೌದು ಸ್ನೇಹಿತರೆ, ಹಾಗಾಗಿ ನನ್ನ ಒಂದೇ ಒಂದು ಷರತ್ತು ಏನಪ್ಪ ಅಂದರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನ್ನ ಭವಿಷ್ಯ ತಪ್ಪಾದರೆ ನಾನು ನಿಮಗೆ ಹೇಳ್ತೀನಿ, ಆಮೇಲೆ ನೀವು ಕಮೆಂಟಲ್ಲಿ ಹೇಳಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಒಂದು ಸ್ವೀಟ್ ಲೈಕ್ ಮಾಡಿ, ಮತ್ತು ಜೈ ಗಣೇಶ, ಜೈ ಮಾತಾ ಲಕ್ಷ್ಮೀ ದೇವಿ ಅಂತ 3 ಬಾರಿ ಕಮೆಂಟ್ ಮಾಡಿ. ನಾಳೆಯಿಂದ ನಿಮ್ಮೆಲ್ಲರ ಜಾತಕದಲ್ಲಿ ಬುಧ ಮತ್ತು ಶುಕ್ರನ ಮಹಾಯುತಿ ಅನ್ನೋದು ನಡೀತಾ ಇದೆ. ಇಲ್ಲಿವರೆಗೆ ನೀವು ಹಣದ ವಿಷಯದಲ್ಲಿ ಬಹಳಷ್ಟು ಕಷ್ಟ ಅನುಭವಿಸಿದ್ರಿ. ಹಣ ಬಂದಿದೆ ಎಂಬುದು ನಿಜ, ಆದರೆ ಅದು ನಿಮ್ಮೊಂದಿಗೆ ಉಳಿದಿಲ್ಲ. ಹಣದ ಉಳಿತಾಯ ನಿಮ್ಮ ಜೀವನದಲ್ಲಿ ತುಂಬ ಕಡಿಮೆ ಇತ್ತು. ಬೇರೆ ಮಾತಿನಲ್ಲಿ ಹೇಳೋದಾದರೆ, ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಕಷ್ಟದ ಖರ್ಚುಗಳ ರೂಪದಲ್ಲಿ ಹಣ ಹೊರಗೆ ಹೋಗ್ತಾ ಇತ್ತು. ಫ್ರೆಂಡ್ಸ್, ಈ ರೀತಿಯ ಸಮಸ್ಯೆಗಳು ನಿಮ್ಮ ಕನ್ಯಾ ರಾಶಿಯವರಿಗೆ ತುಂಬಾ ಇತ್ತು. ಆದರೆ ಇನ್ಮೇಲೆ ಎದುರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಎಲ್ಲರ ಕತೆ ಇತ್ಯರ್ಥವಾಗುವ ಸಮಯ ಬಂದಿದೆ. ಕರ್ಮದ ಪಿತಾಮಹನಾದ ಭಗವಾನ್ ಶನಿದೇವನು ಈಗ ತನ್ನ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಈಗ ನಿನ್ನ ಶತ್ರುಗಳು ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ನಿನ್ನನ್ನು ತೊಂದರೆಗೊಳಿಸಿ ನಿನ್ನನ್ನು ಅಳುವಂತೆ ಮಾಡಿದ ಪ್ರತಿಯೊಬ್ಬ ಶತ್ರು ಕೂಡ ಈಗ ಕೊನೆಯ ಪೈಸೆಯವರೆಗೂ ಕೂಡ ಬೆಲೆ ತೆರಬೇಕಾಗುತ್ತೆ. ಯಾಕೆಂದರೆ ದೇವರು ಮನುಷ್ಯನ ಕರ್ಮವನ್ನು ನೋಡುವಾಗ ಅವನ ಒಳ್ಳೆಯದನ್ನು ಮಾತ್ರ ಅಲ್ಲ, ಕೆಟ್ಟದನ್ನು ಕೂಡ ನೋಡ್ತಾರೆ ಅಂತ ಹೇಳ್ತಾರೆ. ಅವನು ಈಗಾಗಲೇ ನಿನ್ನ ಒಳ್ಳೆಯ ಕರ್ಮಗಳನ್ನು ನೋಡಿದ್ದಾನೆ. ಈಗ ನಿನ್ನ ಶತ್ರುಗಳು ನಿನಗೆ ಮಾಡಿದ ಅನ್ಯಾಯಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಈ ವಿಡಿಯೋವನ್ನು ವಿಶ್ಲೇಷಣೆ ಮಾಡೋದಕ್ಕೆ ನಾವು 8 ರಿಂದ 10 ಗಂಟೆಗಳ ಕಾಲ ಟೈಮನ್ನು ತೆಗೆದುಕೊಂಡಿರ್ತೇವೆ. ನಾಳೆಯಿಂದ ಈ ಒಂದು ವಸ್ತುವನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಮ್ಮ ಹಣೆ ಬರಹವನ್ನೇ ಬದಲಾಗುತ್ತೆ. ನಿಮ್ಮ ಕುದುರೆಯ ವೇಗ 1000 ಪಟ್ಟು ನಿಮಗೆ ಶಕ್ತಿ ಅನ್ನೋದು ಬರುತ್ತೆ. ನಿಮಗೆ ಎನರ್ಜಿ ಅನ್ನೋದು ಕಾಸ್ಮೆಟಿಕ್ ಎನರ್ಜಿ ಬರುತ್ತೆ. ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮ ಮಾತಿಗೆ ಬೆಲೆ ಕೊಡದವರು, ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದವರು, ಅವರು ತಮಗೆ ತಾವು ಬೆಲೆ ತೆರುವ ಒಂದು ಸಂದರ್ಭ ಅನ್ನೋದು ಶುರುವಾಗುತ್ತೆ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಗೆಳೆಯರೆ, ಇಡೀ ಜಗತ್ತೇ ನಿಮ್ಮ ಕೈ ಕೆಳಗೆ ಬರಲಿದೆ. ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. ಹೌದು ಗೆಳೆಯರೆ, ನೀವು ಬಹಳ ದಿನಗಳಿಂದ ಯಾವುದಕ್ಕಾಗಿ ಹಂಬಲಿಸ್ತಾ ಇದ್ದೀರೋ ಆ ವಸ್ತು ನಾಳೆಯಿಂದ ನಿಮ್ಮದಾಗುತ್ತೆ. ಅದು ಹಣ ಆಗಿರ್ಬೋದು, ಬಂಗಲೆ, ಕಾರು, ಚಿನ್ನ, ಸರ್ಕಾರಿ ಕೆಲಸ, ನೌಕರಿ, ಪ್ರೀತಿ, ನೀವು ಮನಸಾರೆ ಬಯಸಿದ ಯಾವುದೇ ವಸ್ತುವೇ ಆಗಿರಲಿ, ಆ ನೌಕರಿ, ಆ ಒಂದು ವಸ್ತು ನಾಳೆಯಿಂದ ನಿಮ್ಮನ್ನು ತನ್ನೆಡೆಗೆ ಸೆಳೆಯುತ್ತೆ. ಹೌದು ಗೆಳೆಯರೆ, ನೀವು ನಿಮ್ಮ ಮಾತನ್ನು ನಂಬದೇ ಇರ್ಬೋದು, ಆದರೆ ಗೆಳೆಯರೆ, ಇಂದಿನ ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ ನಿಮಗೆ ಈಗ ಸಾಮಾನ್ಯ ಅಂತ ಅನ್ನಿಸ್ಬೋದು, ಆದರೆ ನಾಳೆಯಿಂದ ಅದರ ಪರಿಣಾಮ ಕೋಟಿ ರೂಪಾಯಿಗಿಂತಲೂ ಕೂಡ ಬೆಲೆ ಬಾಳುತ್ತೆ ಅಂತ ಸಾಬೀತಾಗುತ್ತೆ. ನಾಳೆಯಿಂದ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋವನ್ನು
ನೋಡಿ, ಯಾಕೆಂದರೆ ಈ ವಸ್ತುವನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದೆ ಆದರೆ ನೀವು ಕೆಲವು ಮುಖ್ಯವಾದ ನಿಯಮಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅಪರೂಪದ ಗ್ರಹಗಳ ಸಂಚಾರದ ಪ್ರಕಾರ ಈ ವಸ್ತುವನ್ನು ಇಟ್ಕೊಳ್ಳೋದಕ್ಕೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನೀನು ಒಂದು ಮಾತನ್ನು ಮಿಸ್ ಮಾಡ್ಕೊಂಡಿದ್ದಾದರೆ ಜೀವನ ಪೂರ್ತಿ ವಿಷಾದ ಪಡಬೇಕಾಗುತ್ತೆ. ಯಾಕೆಂದರೆ ಇಂತಹ ಅವಕಾಶ ಮತ್ತು ಇಂತಹ ಗ್ರಹ ಸಂಚಾರ ಮತ್ತೆ ಮತ್ತೆ ಬರೋದಿಲ್ಲ. ಬರೋಬ್ಬರಿ 70 ವರ್ಷಗಳ ನಂತರ ನಿಮ್ಮ ಕನ್ಯಾ ರಾಶಿಯಲ್ಲಿ ಇಂತಹ ಮಹಾ ಸಂಯೋಗ ರೂಪುಗೊಳ್ತಾ ಇದೆ. ಅದು ನಾಳೆಯಿಂದ ನಿಮ್ಮ ಬದುಕನ್ನು ಸ್ವರ್ಗವಾಗಿಸುತ್ತೆ. ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೊತೆ ಕೊಂಡೊಯ್ಯುವಾಗ ಕಳೆದ 5 ವರ್ಷದಲ್ಲಿ ನೀವು ಏನನ್ನು ಸಾಧಿಸೋದಕ್ಕೆ ಆಗೋದಿಲ್ಲವೋ ಅದೆಲ್ಲ ಕೂಡ ನಾಳೆಯಿಂದ 72 ಗಂಟೆಯೊಳಗೆ ನೀವು ಸಾಧಿಸ್ತೀರಿ. ಯಾಕೆಂದರೆ 2 ಪ್ರಬಲ ಗ್ರಹಗಳು ಈಗ ನಿಮ್ಮ ಪರವಾಗಿ ಇವೆ. ಹೌದು ಸ್ನೇಹಿತರೆ, ಹಾಗಾಗಿ ನನ್ನ ಒಂದೇ ಒಂದು ಷರತ್ತು ಏನಪ್ಪ ಅಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನ್ನ ಭವಿಷ್ಯ ತಪ್ಪಾದರೆ ನಾನು ನಿಮಗೆ ಹೇಳ್ತೀನಿ, ಆಮೇಲೆ ನೀವು ಕಮೆಂಟಲ್ಲಿ ಹೇಳಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಒಂದು ಸ್ವೀಟ್ ಲೈಕ್ ಮಾಡಿ ಮತ್ತು ಜೈ ಗಣೇಶ, ಜೈ ಮಾತಾ ಲಕ್ಷ್ಮೀದೇವಿ ಅಂತ 3 ಬಾರಿ ಕಮೆಂಟ್ ಮಾಡಿ. ನಾಳೆಯಿಂದ ನಿಮ್ಮೆಲ್ಲರ ಜಾತಕದಲ್ಲಿ ಬುಧ ಮತ್ತು ಶುಕ್ರನ ಮಹಾಯುತಿ ಅನ್ನೋದು ನಡೀತಾ ಇದೆ. ಇಲ್ಲಿಯವರೆಗೆ ನೀವು ಹಣದ ವಿಷಯದಲ್ಲಿ ಬಹಳಷ್ಟು ಕಷ್ಟ ಅನುಭವಿಸಿದ್ರಿ. ಹಣ ಬಂದಿದೆ ಎಂಬುದು ನಿಜ, ಆದರೆ ಅದು ನಿಮ್ಮೊಂದಿಗೆ ಉಳಿದಿಲ್ಲ. ಹಣದ ಉಳಿತಾಯ ನಿಮ್ಮ ಜೀವನದಲ್ಲಿ ತುಂಬ ಕಡಿಮೆ ಇತ್ತು. ಬೇರೆ ಮಾತಿನಲ್ಲಿ ಹೇಳೋದಾದರೆ ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಕಷ್ಟದ ಖರ್ಚುಗಳ ರೂಪದಲ್ಲಿ ಹಣ ಹೊರಗೆ ಹೋಗ್ತಾ ಇತ್ತು. ಫ್ರೆಂಡ್ಸ್, ಈ ರೀತಿಯ ಸಮಸ್ಯೆಗಳು ನಿಮ್ಮ ಕನ್ಯಾ ರಾಶಿಯವರಿಗೆ ತುಂಬಾ ಇತ್ತು. ಆದರೆ ಇನ್ಮೇಲೆ ಎದುರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಎಲ್ಲರ ಕತೆ ಇತ್ಯರ್ಥವಾಗುವ ಸಮಯ ಬಂದಿದೆ. ಕರ್ಮದ ಪಿತಾಮಹನಾದ ಭಗವಾನ್ ಶನಿದೇವನು ಈಗ ತನ್ನ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಈಗ ನಿನ್ನ ಶತ್ರುಗಳು ಅದಕ್ಕೆ ಬೆಲೆ ತೆರಬೇಕಾಗುತ್ತೆ. ನಿನ್ನನ್ನು ತೊಂದರೆಗೊಳಿಸಿ ನಿನ್ನನ್ನು ಅಳುವಂತೆ ಮಾಡಿದ ಪ್ರತಿಯೊಬ್ಬ ಶತ್ರು ಕೂಡ ಈಗ ಕೊನೆಯ ಪೈಸೆಯವರೆಗೂ ಕೂಡ ಬೆಲೆ ತೆರಬೇಕಾಗುತ್ತೆ. ಯಾಕೆಂದರೆ ದೇವರು ಮನುಷ್ಯನ ಕರ್ಮವನ್ನು ನೋಡುವಾಗ ಅವನ ಒಳ್ಳೆಯದನ್ನು ಮಾತ್ರ ಅಲ್ಲ, ಕೆಟ್ಟದನ್ನು ಕೂಡ ನೋಡ್ತಾರೆ ಅಂತ ಹೇಳ್ತಾರೆ. ಅವನು ಈಗಾಗಲೇ ನಿನ್ನ ಒಳ್ಳೆಯ ಕರ್ಮಗಳನ್ನು ನೋಡಿದ್ದಾನೆ. ಈಗ ನಿನ್ನ ಶತ್ರುಗಳು ನಿನಗೆ ಮಾಡಿದ ಅನ್ಯಾಯಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಈ ವಿಡಿಯೋವನ್ನು ವಿಶ್ಲೇಷಣೆ ಮಾಡೋದಕ್ಕೆ ನಾವು 8 ರಿಂದ 10 ಗಂಟೆಗಳ ಕಾಲ ಟೈಮನ್ನು ತೆಗೆದುಕೊಂಡಿರ್ತೇವೆ. ನಾಳೆಯಿಂದ ಈ ಒಂದು ವಸ್ತುವನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಮ್ಮ ಹಣೆ ಬರಹವನ್ನೇ ಬದಲಾಗುತ್ತೆ. ನಿಮ್ಮ ಕುದುರೆಯ ವೇಗ 1000 ಪಟ್ಟು ನಿಮಗೆ ಶಕ್ತಿ ಅನ್ನೋದು ಬರುತ್ತೆ. ನಿಮಗೆ ಎನರ್ಜಿ ಅನ್ನೋದು ಕಾಸ್ಮೆಟಿಕ್ ಎನರ್ಜಿ ಬರುತ್ತೆ. ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮ ಮಾತಿಗೆ ಬೆಲೆ ಕೊಡದವರು, ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದವರು, ಅವರು ತಮಗೆ ತಾವು ಬೆಲೆ ತೆರುವ ಒಂದು ಸಂದರ್ಭ ಅನ್ನೋದು ಶುರುವಾಗುತ್ತೆ. ಆ 2 ವಸ್ತುಗಳು ನೀವು ಜೇಬಲ್ಲಿ ಇಡಬೇಕಾಗಿದ್ದು ಯಾವ್ಯಾವ ಅಂತಂದರೆ 2 ಏಲಕ್ಕಿ, 2 ಲವಂಗ ಮತ್ತು 4 ಅಕ್ಕಿ ಕಾಳುಗಳು.